ಚಲೋ ಉದಾಹರಣೆ ಕೊಟ್ಟು ಲಕ್ಷ ಕೊಟ್ಟು ಕೇಳ್ರಿ. ಒಂದಿಬ್ರು ಗೆಳೆಯರು ಹೊಂಟಿದ್ರಂತ ನಡ್ಕೊಂತ. ಅವರೊಂದು 3 ದಿವಸ ಆಗಿತ್ತು ಊಟನ ಮಾಡಿದ್ದಿಲ್ಲ. ಮದುವೆ ಆಗಿತ್ತು, ಮದುವೆ ಆದರೂ ಕೂಡ ದುಡಿತಿದ್ದಿಲ್ಲ, ಏನಿದ್ದಿಲ್ಲ, ಸುಮ್ಮನೆ ಎಲ್ಲಿ ಸಿಗುತ್ತಲ್ಲ ಉಂಟು ಹೋಗು ಮಂದಿ. ಅದು ಹಿಂಗೆ ಹೋಗು ಮುಂದಾಗ 3 ದಿವಸ ಆಯಿತು ಊಟ ಮಾಡಿಲ್ಲ. ಹಿಂಗೆ ಗಂಗಾವತಿ ಅಂತಕ್ಕಂಥ ಪಟ್ಟಣಕ್ಕೆ ಬಂದರು. ಬಂದಂಥ ಸಮಯದೊಳಗೆ ನೀವೆಲ್ಲರೂ ಕೂಡ ಬಜಾರ್ಗೆ ಹೋದಾಗ ಅಲ್ಲಿ ಅಂಗಡಿ ಬೋರ್ಡ್ ಹಾಕಿರ್ತಾರೆ. ಏನಂತ? ಬಂಗಾರದ ಅಂಗಡಿಗೆ ಹೋದ್ರಿ ಅಂತಂದರೆ ಜ್ಯುವೆಲರ್ ಶಾಪ್ ಅಂತ ಇರ್ತಾವೆ, ಬಟ್ಟೆ ಅಂಗಡಿಗೆ ಹೋದ್ರಿ ಅಂದರೆ ಶಿಲ್ಕಸ್ ಅಂತ ಇರ್ತಾವೆ. ಹಿಂಗೆ ಒಂದು ಹೋಟೆಲ್ಗೆ ಮಾಲೀಕ ಒಂದು ಚಲೋ ಬೋರ್ಡ್ ಹಾಕಿದ್ದ. ಅದು ಭಾಳ ದೊಡ್ಡ ಬೋರ್ಡ್ ಹಾಕಿದ್ದ. ಏನಂತ ಬೋರ್ಡ್ ಹಾಕಿದ್ದ ಅಂತಂದ್ರೆ, ಬೇಕಾದವರು ಬೇಕಾದನ್ನ ಬೇಕಾದಷ್ಟು ಬಂದು ತಿನ್ನಬಹುದು, ಬಿಲ್ ಮಾತ್ರ ಅವ್ರ ಮೊಮ್ಮಕ್ಕಳು ಕೊಡ್ತಾರೆ ಅಂತ ಬರೆದಿದ್ದವು. ಲಕ್ಷ ಕೇಳ್ರಿ. ಹೋಟೆಲ್ ಮಾಲೀಕ ಭಾಳ ಚಂದ ದೊಡ್ಡ ಬೋರ್ಡ್ ಬರ್ದಾನ, ದೊಡ್ಡ ಅಕ್ಷರಲಿ. ಏನಂತ? ಬೇಕಾದವರು ಬೇಕಾದನ್ನ ಬೇಕಾದಷ್ಟು ತಿನ್ನಬಹುದು, ಬಿಲ್ ಮಾತ್ರ ಅವ್ರ ಮೊಮ್ಮಕ್ಕಳು ಕೊಡ್ತಾರೆ. ಇವರಿಬ್ಬರು ಖುಷಿಯಿಂದ ಬಂದರು, ನೋಡಿದ್ರು. ಅದ್ರಾಗ ಒಬ್ಬವನಂತ, ತಮ್ಮ ಎಲ್ಲಿ ಹೋಗೋದ ಬೇಡ, ಸಾಯಿ ಮಠ ಇಲ್ಲೇ ಜಂಡವ್ರನ ಅಂದ. ಯಾಕೆ? ನೋಡಲ್ಲೇ ಮಾಲಕ ಬೋರ್ಡ್ ಬರ್ದಾನ. ಏನಂತ? ಬೇಕಾದವರು ಬೇಕಾದನ್ನ ಬೇಕಾದಷ್ಟು ತಿನ್ಬಹುದು, ಬಿಲ್ ಮಾತ್ರ ಮೊಮ್ಮಕ್ಕಳು ಕೊಡ್ತಾರೆ. ಅಲ್ಲೋ, ನನಗಂಕರ ಮದುವೆ ಆಗಿಲ್ಲ, ನಿನಗೈತೆ ಹೆಂಗೆ? ನೀ ಯಾಕೆ ಚಿಂತೆ ಮಾಡ್ತಿ? ನಿನಗೆ ಮದುವೆ ಆಗಿ ಮಕ್ಕಳು ಹುಟ್ಟಿ ಅವ್ರ ಮೊಮ್ಮಕ್ಕಳು ಬಂದು ಬಿಲ್ ಕಟ್ಟೋದ್ರೊಳಗೆ ಇರಾವ ಯಾವನೋ ಹೋಗೋಣ ನಡಿ ಒಳಗಂದು. ನೋಡು, ಅದ್ರೊಳಗೆ ಏನೋ ಒಂದು ಅರ್ಥ ಇರ್ಬೇಕು, ಬೇಡ ಅಂತ ತಿಳ್ಕೊಂಡಂದ. ಇಲ್ಲ, ನೋಡ ನಡಿ ಅಂತ ತಿಳ್ಕೊಂಡು ಇಬ್ರು ಒಳಗೆ ಹೋದ್ರು. ಏನು ಬೇಕಾದ ಬ್ಯಾಡದ ಎಷ್ಟು ಬೇಕಷ್ಟು ಒಂದೊಂದಲ್ಲ 4 ಪ್ಲೇಟ್ ತಿಂದ್ರು. ಚಾದೊಳಗೆ ಏನೈತಿ? ಕಾಫಿ, ಬೋರ್ಮಿಟ ಏನೈತಿ ಎಲ್ಲ. ತಂಪಿನೊಳಗೆ ಏನೇನೈತಿ? ಜ್ಯೂಸ್ ಏನೈತಿ ಎಲ್ಲ ಮುಗಿಸಿ ಬಂದು ಹೊರ ಬರುವಂಥ ಸಮಯದೊಳಗೆ ಹೋಟೆಲ್ ಮಾಲೀಕ ಕುಂತ್ಕೊಂಡಿದ್ದ. ಹೋಟೆಲ್ ಮಾಲೀಕನಂತ ಬಿಲ್ ಕಟ್ಟೋರಿ ಅಂತೇಳಿ. ಇವರಿಬ್ರು ಅಂದರು, ಏ ಮಾಲಕ, ನಿನ್ನ ಬುದ್ಧಿ ಸರಿ ಐತಿಲ್ಲ? ಯಾಕೆ? ಹೊರಗೆ ಬಾ, ನೋಡು ಬೋರ್ಡ್ ಏನಂತ ಬರ್ದೀಯ. ಹೋಟೆಲ್ ಮಾಲೀಕ ಹೊರಗೆ ಬಂದ, ಬೋರ್ಡ್ ನೋಡಿದ. ಏನಂತೈತಿ? ಬೇಕಾದವರು ಬೇಕಾದನ್ನು ಬೇಕಾದಷ್ಟು ತಿನ್ನಬಹುದು, ಬಿಲ್ ಮಾತ್ರ ಮೊಮ್ಮಕ್ಕಳು ಕೊಡ್ತಾರೆ. ಹೋಟೆಲ್ ಮಾಲೀಕ ಅಂದ, ಅದು ಇರೋದು ಕರೆ ಐತಿ. ನೀವು ತಿಂದ ಬಿಲ್ ನಿಮ್ಮ ಮೊಮ್ಮಕ್ಕಳು ಕೊಡ್ತಾರೆ, ನೀವು ತಿಂದ ಬಿಲ್ ನಿಮ್ಮ ಮೊಮ್ಮಕ್ಕಳು ಕೊಡ್ತಾರೆ. ಮತ್ತು ನಿಮ್ಮ ಅಜ್ಜ ನಿಮ್ಮ ಮುತ್ತೆ ತಿಂದ ಬಿಲ್ ಯಾರು ಕೊಡ್ಬೇಕ? ಅದನ್ನ ಯಾರು ಕಟ್ಬೇಕಂದಾಗ ಇವ್ರು ಅಂಗಿ ದೋತ್ರ ಬಿಚ್ಚಿಟ್ಟು ಹೋಗಿದ್ರಂತ ಇವರು. ಯಾಕೆ? ನಾವು ಮಾಡಿದ್ದನ್ನು ನಾವೇ ಉಣ್ಬೇಕು ವಿನಃ ಇನ್ನೊಬ್ರು ಯಾರು ಕೂಡ ಬಂದು ಉಣ್ಣಂಗಿಲ್ಲ. ಪುಣ್ಯಾತ್ಮ, ಇವತ್ತಿನ ಮನುಷ್ಯನ ಜೀವನದಲ್ಲಿ ನಾವು ಬರಬೇಕಾದ್ರೆ ಏನು ತಗೊಂಡು ಬಂದೇವೆ, ಹೋಗಬೇಕಾದ್ರೆ ಏನು ಒಯ್ತೇವೆ, ಇವು ಇವತ್ತು ತಿಳ್ಕೊಳ್ಳೋಣ. ಹುಟ್ಟಬೇಕಾದ್ರೆ ಎಲ್ಲರೂ ಕೂಡ ಶ್ರೀಮಂತರ ಹೊಟ್ಟೆಯೊಳಗೆ ಹುಟ್ಟಬೇಕಂತ ತಿಳ್ಕೊಂಡು ಯಾರೂ ಹುಟ್ಟಿ ಬಂದಿಲ್ಲ, ಬಡವರ ಹೊಟ್ಟೆಯೊಳಗೆ ಹುಟ್ಟಬೇಕಂತ ತಿಳ್ಕೊಂಡು ಯಾರು ಕೂಡ ಹುಟ್ಟಿ ಬಂದಿಲ್ಲ. ಆದ್ರೆ ಮನುಷ್ಯ ಜೀವನದೊಳಗೆ ಹುಟ್ಟಿ ಬಂದೇವೆ ಅಂತಂದ್ರೆ, ಒಮ್ಮೆ ಹುಟ್ಟಿ ಬಂದದ್ದು ಈ ಶರೀರ ಹಗಲೇ ಮೇಲೆ ಹುಟ್ಟಿ ಬರುವುದಿಲ್ಲ. ನಾವೆಲ್ಲರೂ ಕೂಡ ಬಹಳ ಮಂದಿ ಏನು ವಿಚಾರ ಮಾಡ್ತೀವಪ್ಪ ಅಂದ್ರೆ, ನಮ್ಮ ಬಗ್ಗೆ ಮಾತ್ರ ವಿಚಾರ ಮಾಡ್ತೇವೆ. ಆದ್ರೆ ಯಾರು ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ. ಖಾಲಿ ಹಾತ್ ಮೇ ಆಯೇಗ, ಖಾಲಿ ಹಾತ್ ಮೇ ಜಾಯೇಗ. ಬರುವಾಗ ಬರೆ ಕೈಲಿ ಬಂದೇವೆ, ಹೋಗ್ಬೇಕಾದ್ರೂ ಕೂಡ ಬರೆ ಕೈಲಿ ಹೋಗ್ತೇವೆ. ಆದ್ರೆ ಕೂಡ ಏನೂ ಒಯ್ಯಂಗಿಲ್ಲ. ಈ ಜೀವನದೊಳಗೆ ಹುಟ್ಟಿ ಬಂದೇವೆ ಅಂದ ಬಳಿಕ ಯೋಗ್ಯರಾಗಿರ್ಬೇಕಂತ, ಭೋಗ್ಯರಾಗಿರ್ಬೇಕಂತ, ಭಾಗ್ಯವಂತರಾಗಿರ್ಬೇಕಂತಾರೆ ಪುರಂದರದಾಸರು. ಗಂಗಾವತಿ ಪಟ್ಟಣದ ಸದ್ಭಕ್ತ ನೀವು ಎಂಥ ಪುಣ್ಯವಂತರದಿರಿ ಅಂತಂದ್ರೆ, ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ 158ನೇ ಜಯಂತ್ಯೋತ್ಸವವನ್ನು ನಮ್ಮ ಗಂಗಾವತಿ ಪಟ್ಟಣದೊಳಗೆ ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದಾಗ, ನಿಮ್ಮಲ್ಲಿ ಎಂಥ ಭಕ್ತಿ ಐತಿ ಅಂತಂದ್ರೆ, ಅಪ್ಪನ ಮೂರ್ತಿಯನ್ನು ಭವ್ಯವಾಗಿ ಮೆರವಣಿಗೆನ ಮಾಡ್ಕೊಂಡು ಬರಬೇಕಾದ್ರೆ ಇಟ್ಟು ಖುಷಿಯಾಗಿತ್ತಲ್ಲ ತಾಯಿ. ನಿಮ್ಮೆಲ್ಲರ ಖುಷಿಯನ್ನು ಕಂಡು ಸಾಕ್ಷಾತ್ ಮೇಘರಾಜನ ದರೆಗಿಳಿದು ಬಂದು ನಿಮ್ಮ ಹೊಟ್ಟೆ ತಂಪು ಮಾಡಿನಂದ್ರೆ, ಚನ್ನಬಸವ ಮಹಾಶಿವಳ ಆಶೀರ್ವಾದ ಒಂದು ಕಡೆಗೆ ಆದ್ರೆ, ಹಾನಗಲ್ಲ ಕುಮಾರಪ್ಪನ ಆಶೀರ್ವಾದ ಇನ್ನೊಂದು ಕಡೆಗೆ. ನಿಮ್ಮೆಲ್ಲರ ಭಕ್ತಿ ಹೆಂಗೈತೆ ಅಂತಂದ್ರೆ ಅದು ಹೇಳಕ್ಕೆ ಅಸಾಧ್ಯದ ತಾಯಿ. ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಈ ಸಮಾಜದೊಳಗೆ ಹುಟ್ಟಿ ಬಂದೀವಿ ಅಂದ ಬಳಿಕ ನಮ್ಮಿಂದ ಏನಾದ್ರು ಕೂಡ ಒಂದು ಸಮಾಜಕ್ಕೆ ಪರೋಪಕಾರ ಆಗ್ಬೇಕನ್ನುವಂಗ ಅಜ್ಜನ ಭಕ್ತಿಯನ್ನು ನಿಮ್ಗೆ ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತಂತಂದ್ರೆ, ಹಾಲಿಗೆ ಉಕ್ಕ ಬಹಳ, ಬೆಣ್ಣೆಗೆ ಬೆಕ್ಕ ಬಹಳ. ಹಾಲಿಗೆ ಉಕ್ಕ ಬಹಳ, ಬೆಣ್ಣೆಗೆ ಬೆಕ್ಕ ಬಹಳ, ತಲಾಟಿಗೆ ಲೆಕ್ಕ ಬಹಳ, ಪೊಲೀಸರಿಗೆ ಹಕ್ಕು ಬಹಳ. ಕೆಲವೊಬ್ಬರಿಗೆ ರೊಕ್ಕ ಬಹಳ, ಕೆಲವೊಬ್ಬರಿಗೆ ಸೊಕ್ಕ ಬಹಳ. ಯಾರು ಏನಿರಲಿ, ಗಂಗಾವತಿಯ ಸುತ್ತಮುತ್ತಲ ಹಳ್ಳಿಯ ಸದ್ಭಕ್ತರಿಗೆ ಚನ್ನಬಸವ ತಾತನ ಮೇಲೆ, ಹಾನಗಲ್ಲ ಕುಮಾರಪ್ಪ ಮೇಲೆ ಭಕ್ತಿ ಬಹಳ ಏನತಕ್ಕಂಥ ಮಾತನ್ನು ನೀವು ಖುಷಿಯಿಂದ ಇವತ್ತಿನ ದಿವಸ ತಾಯಂದ್ರೆ ಎಲ್ಲರೂ ಕೂಡ ಬಹಳ ಖುಷಿಯಿಂದ ಆ ಒಂದು ಕಾರ್ಯಕ್ರಮವನ್ನು ಭವ್ಯವಾಗಿ ಹಾನಗಲ್ಲ ಅಪ್ಪನ ಮೆರವಣಿಗೆ ಮಾಡ್ಕೊಂಡು ಬಂದಿರಂತಂದ್ರೆ ತಾಯಿ ವಿಚಾರ ಮಾಡ್ರಿ. ಸದಾವ ಕಾಲ ನಮ್ಮಿಂದ ಏನಾದರೂ ಕೂಡ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಸಿಗಬೇಕು. ಇವತ್ತು ಇದ್ದ ಶರೀರ ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಹುಟ್ಟಿ ಬಂದೇವೆ ಅಂದ ಬಳಿಕ ಒಂದ್ ದಿವಸ ಹೋಗೋದೈತಿ. ಕಣ್ಣು ತೆರೆಯುವುದೇ ಜನನ, ಕಣ್ಣು ಮುಚ್ಚುವುದೇ ಮರಣ.
ತೆರೆದು ನೋಡುದ್ರೊಳಗಾಗಿ ಏನು ಬದುಕು ಮಾಡ್ತೀವಲ್ಲ, ಅದೇ ಒಂದು ಸಮರಸದ ಜೀವನ ಐತಿ ಅಂತಂದ್ರೆ ನಮ್ಮ ಜೀವನ 4 ಮಂದಿಗೆ ಹೇಗಿರಬೇಕು ಅಂತಂದ್ರೆ ಉಪಯೋಗ ಆಗಿರ್ಬೇಕಂತ. ನಮ್ಮ ಬದುಕು 4 ಮಂದಿಗೆ ಮಾರ್ಗದರ್ಶನ ಆಗಿರ್ಬೇಕು ವಿನಃ ಮಾರಕ ಆಗಿರಬಾರ್ದಂತೆ. ಕಾರಣ ಹಾನಗಲ್ಲ ಕುಮಾರ ಮಹಾಶಿವಗಳವರು ಇವತ್ತು ನೆನಪಿರ್ಲಿ ತಾಯಿ, ನಾವೆಲ್ಲ ಬಹಳ ಮಂದಿ ಲಿಂಗವಂತ್ರ ಅಂತ ತಿಳ್ಕೊಂಡು ಹಾರೇಡ್ ಹೇಳ್ತಿರ್ತೀವಿ. ಆದ್ರೆ ಎದಿ ಬಗ್ಗೆ ನೋಡಿ ನಮ್ಮ ಎದಿ ಮೇಲೆ ಲಿಂಗ ಇರಂಗಿಲ್ಲ, ನಮ್ಮ ಲಿಂಗಪ್ಪೆಲ್ಲ ಗೂಟಿಗೆ ಜೋತಾಡ್ತಿರ್ತಾವ. ಭಾಳ ಮಂದಿ ಹೇಳ್ತಿರ್ತೀವಿ ಲಿಂಗಾಯತ ಅಂತ ತಿಳ್ಕೊಂಡು, ಲಿಂಗ ಇರಲ್ಲ. ಇಂಥ ಪೂಜ್ಯರು ಬಂದಾರಂತ ನೆನಪಿರ್ಲಿ ತಾಯಿ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಸಮಾಜದ ಬಗ್ಗೆ ಎಷ್ಟು ಕಾಳಜಿ ಇದ್ರು ಅಂತಂದ್ರೆ ಭಾಳ ಕಾಳಜಿ ಇತ್ತು ಅಪ್ಪವ್ರಿಗೆ. ಈ ಮನುಷ್ಯನಾಗಿ ಹುಟ್ಟಿ ಬಂದೇವೆ ಅಂದ ಬಳಿಕ ನಮ್ಮ ಜೊತೆಗೆ ಕೊನೆಯದಾಗಿ ಬರುವಂಥದ್ದು ಯಾವುದು ಅಂತಂದ್ರೆ ಗಳಿಸಿರುವಂಥ ಶಿರಿ ಆಗಲಿ, ಗಳಿಸಿರುವಂಥ ಸಂಪತ್ತಾಗಲಿ, ಬೆಳ್ಳಿ ಬಂಗಾರ ದುಡ್ಡು ಇದು ಯಾವುದು ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ. ಬರುವುದು ಯಾವುದು ಅಂತಂದ್ರೆ ನೀ ಮಾಡಿದ ಪುಣ್ಯದ ಕೆಲಸ, ನೀ ಮಾಡಿದ ದಾನ, ನೀ ಮಾಡಿದ ಕರ್ಮ, ನೀ ಮಾಡಿದ ಪುಣ್ಯ ನಿನ್ನ ಹಿಂದೆ ಬರುತ್ತೆ. ಅದಕ್ಕೆ ಮುಳುಗುಂದ ಬಾಲ್ಯಲ ಮಹಾಂತ ಸ್ವಾಮಿಗಳು ಹೇಳ್ತಾರೆ ಏನಂತಂದ್ರ, ಹಿಂದಣ ಜನ್ಮದ ಪುಣ್ಯವನ್ನು ಇಂದು ಉಂಡುಣಬೇಕಾತ್ಮ, ಇಂದಿನ ಜನ್ಮದ ಪುಣ್ಯವನ್ನು ಮುಂದುಂಡುಣಬೇಕಾತ್ಮ. ಈ ಜನ್ಮದೊಳಗೆ ನಾವು ಏನು ಮಾಡ್ತೇವೆ, ನಾವು ಮಾಡಿದ ನಾವೇ ಉಣ್ಬೇಕು ಬಿಟ್ರ ಇನ್ನೊಬ್ರು ಯಾರು ಕೂಡ ಬರಂಗಿಲ್ಲ. ಹಿಂದೊಂದು ಸಮಯ ಇತ್ತು, ಏನಂತ, ಗಂಡನ ಸುಖ ದುಃಖದೊಳಗೆ ಹೆಂಡತಿದಾರದ ಪಾಲೈತಂತ, ಹೆಂಡತಿಯ ಸುಖ ದುಃಖದೊಳಗೆ ಗಂಡನದಾರದ ಪಾಲೈತಂತ. ಆದ್ರೆ ಇವತ್ತಿನ 21ನೇ ಶತಮಾನ ಹಂಗಿಲ್ಲ. ಯಾಕ, ನಾವು ಮಾಡಿದ್ದ ನಾವೇ ಉಣ್ಬೇಕ. ಯಾ ಗಂಡ, ಯಾ ಹೆಂಡತಿ, ಯಾ ಮಕ್ಕಳು, ಯಾ ಬಂಧು, ಯಾ ಬಳಗ, ಕನಸಿನ ಮಾತ್ರ ಇವತ್ತದು. ಯಾವುದು ಕೂಡ ನಮ್ಮ ಜೊತೆ ಬರುವುದಿಲ್ಲ. ನಾವು ಮಾಡಿದ್ದನ್ನ ನಾವೇ ಉಣ್ಬೇಕ. ಹೇಗದ, ನಾವು ಏನು ಮಾಡ್ತೀವಿ ನಮ್ಮಿಂದ ಹೆಂಗೆ ಬರ್ತದೆ ಅಂತ ಒಂದು ಕ್ಷಣ ವಿಚಾರ ಮಾಡಿರ್ತಾ. ಒಂದು ಶರೀರ ನಾಳೆ ಇರುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ನೆನಪಿರಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಸಮಿತಿಯವರು ಎಷ್ಟು ವಿಶೇಷ ಅಂತಂದ್ರೆ ತಾಯಿ, ಈ ನಾಡಿನೊಳಗೆ ಬಹಳ ಮಂದಿ ಮಠಾಧೀಶರು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಹಾನಗಲ್ಲ ಕುಮಾರಪ್ಪನ ಜಯಂತಿಯನ್ನು ಒಂದೊಂದು ತಾಲೂಕಿನಲ್ಲಿ ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪವನ್ನು ಮಾಡಿದಾಗ ಈ ನಾಡಿನ ಎಲ್ಲ ಮಠಾಧೀಶರು ಕೂಡ ಅದಕ್ಕೆ ಸಹಾಯ ಸಹಕಾರವನ್ನು ನೀಡ್ತಾ ಹಾನಗಲ್ಲ ಕುಮಾರಪ್ಪನ ಕೀರ್ತಿ ಬೆಳಗಲಿ ಅಂತ ತಿಳ್ಕೊಂಡು, ಹಾನಗಲ್ಲ ಕುಮಾರ ಮಹಾಸ್ವಾಮಿ ಎಂದೂ ಕೂಡ ತಮ್ಮ ಚರಿತ್ರೆ ಬರೆಸಬೇಕಂತ ತಿಳ್ಕೊಂಡು ಅಂದವರಲ್ಲ, ತಮಗಾಗಿ ತಾವು ಏನೂ ಕೂಡ ಬಯಸಿದವರಲ್ಲ. ಸದಾವಕಾಲ ಉಸಿರಿರುವ ತನಕನೂ ಕೂಡ ಸಮಾಜ 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 ಅಂತ ತಿಳ್ಕೊಂಡು ಸಮಾಜಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ ಏಕೈಕ ಮಹಾನ್ ಶಿವಯೋಗಿ ಅಂದ್ರೆ ಅದು ಹಾನಗಲ್ಲ ಕುಮಾರ ಮಹಾಸ್ವಾಮಿ ಅಂತಕ್ಕಂಥ ಮಾತನ್ನ ನಾವೆಂದೂ ಕೂಡ ಮರಿಬಾರ್ದು ತಾಯಿ. ಅಂಥ ಕುಮಾರಸ್ವಾಮಿಗಳವರ ಜಯಂತಿ ಮಹೋತ್ಸವ ಈ ವರ್ಷ ನಮ್ಮ ಗಂಗಾವತಿ ಪಟ್ಟಣಕ್ಕೆ ಬಂದದಂತಂದ್ರೆ, ಹೋದ ಸಾರಿ ಮುಂಡ್ರಗಿಯೊಳಗೆ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೇನೆ ಬಹಳ ಖುಷಿಯಿಂದ ಜಯಂತಿ ಮಹೋತ್ಸವವನ್ನು ಹಾನಗಲ್ಲ ಕುಮಾರಪ್ಪನ ಜಯಂತಿ ಅದ್ದೂರಿಯಾಗಾಯಿತು. ಈ ವರ್ಷ 158ನೇ ಜಯಂತಿ ಮಹೋತ್ಸವ ನಮ್ಮ ಗಂಗಾವತಿ ಪಟ್ಟಣಕ್ಕೆ ಬಂದದಂತಂದ್ರೆ, ಪ್ರಾರಂಭದೊಳಗನ ಭವ್ಯವಾಗಿ ಅಜ್ಜವರ ಮೂರ್ತಿ ಮೆರವಣಿಗೆ ಮಾಡಬೇಕಾದ್ರೆ ಭವ್ಯವಾಗಿ ಮೇಘರಾಜ ನಿಮ್ಮ ಹಿಂದೆ ಸದಾವಕಾಲದ ಅಂತ ತಿಳ್ಕೊಂಡು ಮೇಘರಾಜ ಶುಭ ಸೂಚನೆ ಹೆಂಗೆ ಕೊಟ್ಟಾನ ಹಂಗೆ ಈ ವರ್ಷ ಅದಕ್ಕಿಂತ ವಿಜೃಂಭಣೆಯಿಂದ ನಮ್ಮ ಗಂಗಾವತಿ ಸದ್ಭಕ್ತ ನಡೆಸಿಕೊಡ್ತಾರೆ ಅಂತಕ್ಕಂಥ ಮಾತನ್ನು ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕಾರಣ ಅಂತಹ ಕುಮಾರ ಮಹಾಸ್ವಾಮಿಗಳವರು ಈ ನಾಡಿನೊಳಗೆ ಜನ್ಮವನ್ನು ತಾಳದೇ ಇದ್ರೆ ನಿಮಗೆ ನೆನಪಿರಲಿ ತಾಯಿ, ಭಾಳ ಮಂದಿ ನಾವೆಲ್ಲರೂ ಕೂಡ ಲಿಂಗ ಕಟ್ತೀವಿ ಅಂತಂದ್ರೆ, ಇವತ್ತಿನ ದಿವಸ ವಚನ ಸಾಹಿತ್ಯನ ಓದ್ತೀವಂತಂದ್ರೆ ಪಗು ಹಳಕಟ್ಟಿ ಅವರಿಗೆ ಮಾರ್ಗದರ್ಶನ ನೀಡಿದರು ಕೂಡ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ಭವ್ಯವಾಗಿರ್ತಕ್ಕಂಥ KLE ಸಂಸ್ಥೆಯನ್ನು ನೋಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಮಾರ್ಗದರ್ಶಕರು ಯಾರು ಅಂತಂದ್ರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ಇವತ್ತಿನ ದಿವಸ ನಮ್ಮ ಎದಿ ಮ್ಯಾಗ ಲಿಂಗ ಅದಾವಂದ್ರೆ ನಮ್ಮ ಜೊತೆಗೆ ಕೊನೆಯದಾಗಿ ಬರುವಂಥದ್ದು ಯಾವುದು ಅಂದ್ರೆ ಯಾವುದೂ ಕೂಡ ಬರುವುದಿಲ್ಲ, ಎದಿ ಮ್ಯಾಗಿರ್ತಕ್ಕಂಥ ಲಿಂಗೈ ಮಾತ್ರ ಬರ್ತಾನೆ. ಅದಕ್ಕೆ ನೋಡಿರ್ಬೇಕಾದ್ರೆ ನೀವು ನೋಡಿರ್ತೀರಿ ಏನಂತಂದ್ರೆ, ಇದ್ರಾಗಿದ್ದ ಜೀವ ಹೋದ ಮ್ಯಾಗ ಮೂಗನಾಗ ಹಳ್ಳಿ ತುರುಕಿ ಬಾಯಿಗೆ ಅಡಿಕೆಯಲ್ಲಿ ಒರೆಸಿ ಅಲ್ಲಿ ಹೋಗಿ ಕುಂದ್ರಿಸಿರ್ತಾರಲ್ಲ, ಅವ್ರಂತಾರ ನೋಡ್ರಿ ಏನಂತಂದ್ರೆ, ಇಲ್ರಿ ಮತ್ತೆ ಈಗ ಕಡೆ ಮುಖ ನೋಡಂಗಿತ್ತ ನೋಡ್ಕೊಂಬಿಡ್ರಿ ಅಂತಾರವ್ರು. ನೋಡೋದು ಏನೈತಿ, ಎಲ್ಲ ನೋಡೇ ಸಾಕಾಗಿರ್ತೈತಿ. 80 ವರ್ಷ 90 ವರ್ಷ 50 ವರ್ಷ ನೋಡೇ ಸಾಕಾಗಿರ್ತೈತಿ. ನೋಡೋದು ಮತ್ತೇನದ, ಆದ್ರೂ ಅವ್ರು ಅಂತಾರ ಈಗ ನೋಡ್ಕೊಂಬಿಡ್ರಿ ಅಂತ ತಿಳ್ಕೊಂಡಂತಾರ. ಅವ್ರು ಹೇಳುವಂಥ ಮಾತೇನು ಅಂತಂದ್ರೆ, ಮೂಗನಾಗ ಏನರ ಮೂತಿ ಐತಿ ಹೆಂಗೆ, ಕಿವ್ಯಾಗ ಏನರ ಬೆಂಡೋಲ್ ಇದಾವ ಹೆಂಗೆ, ಕೈಯಾಗ ಏನರ ಉಂಗ್ರ ಅದಾವ ಹೆಂಗೆ, ಕೊಳ್ಳಾಗಿರೋ ಬೆಳ್ಳಿ ಗುಣಗಡೆ ಐತೆ ಹೆಂಗೆ, ಹಿಂಗೆ ನೋಡ್ರಿ ಅನ್ನೋ ಬದಲು ಈಗ ಏನೈತಿ ಕಡ್ದು ನೋಡ್ಕೊರಿ ಅಂತ. ಮಣ್ಣಾಗ ಮಣ್ಣಾದ್ರೆ ಹೊಳಿ ಮತ್ತೆ ಬರಂಗಿಲ್ಲ. ಮನುಷ್ಯ ನೀ ಇದ್ದಾಗ ಮಾತ್ರ ನಿನಗೆ ಬೆಲೆ, ನೀ ಹೋದ ಮ್ಯಾಲ ನಿನಗೆ 7 ಕಾಸಿನ ಕಿಮ್ಮತ್ತಿಲ್ಲ. ಯಾಕೆ ಆತಂತಾನೆ ಏನಂತಂದ್ರೆ, ಮನೆ ಕಟ್ಟುವ ಮನುಜನೇ ನೀನಿಲ್ಲದಾಗ ಕಟ್ಟುವರು ಒಂದು ಮನೆ ಕಟ್ಟುವ ಮನುಜನೇ ನೀನು ಇಲ್ಲದಾಗ ಕಟ್ಟುವರು ಒಂದು ಮನೆ, ಅದಕ್ಕಿಲ್ಲ ಕಂಬ ಬೆಳಕಿನ ಬಿಂಬ, ಕೇಳುವುದಿಲ್ಲ ಮುಹೂರ್ತ, ಇಲ್ಲಲ್ಲಿ ಪನ್ನೀರಾದಿ ಸ್ನಾನದ ತೀರ್ಥ. ನೀನಂತ
ನಿನ್ನನ್ನು ಒಳಗಿರಿಸಿದೊಡನೆ ಮುಚ್ಚೋರು ಆ ಮನೆ, 3 ಮೊಳದ ಇಂಬು ಕತ್ತಲೆಯ ತುಂಬು. ಮೇಲೆ ಒಂದು ಮಣ್ಣಿನ ಹೆಂಟೆ, ಅದರ ಮೇಲೆ ಒಂದು ಬಾರಿಯ ಕಂಟೆ, ಯಾರು ಇಲ್ಲದ ಮನೆಯಲ್ಲಿ ನೀನೊಬ್ಬನೇ ಒಂಟೆ 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 ಅಂತ ಕರ್ಕೊಂಡು ಬರ್ತಾನೆ. ಮನುಷ್ಯ ಬರಬೇಕಾದ್ರೂ ಕೂಡ ಒಬ್ಬಂಟಿಯಾಗಿ ಬಂದಾನೆ, ಹೋಗಬೇಕಾದ್ರೂ ಕೂಡ ಒಬ್ಬಂಟಿಯಾಗಿ ಹೋಗ್ತಾನೆ. ಕಾರಣ ಬಂದು ಹೋಗೋದು ಮುಖ್ಯ ಅಲ್ಲ, ಇರೋದ್ರೊಳಗಾಗಿ ಏನಾದರೂ ಸಾಧನೆ ಮಾಡಿ ಹೋಗ್ಬೇಕಂತಾರಲ್ಲ, ಹಂಗೆ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ನೆನಪಿರ್ಲಿ ತಾಯಿ. ಕಾವಿ ಲೋಕದ ಈಗ ಸಂಕುಲವನ್ನು ಕಾಣ್ತೇವೆ ಅಂತಂದ್ರೆ ಅಕಸ್ಮಾತಾಗಿ ಜೋಯಿಷರ ಹರಳಹಳ್ಳಿ ಒಳಗೆ ಪಂಚಾಕ್ಷರಿ ಗವಳ ಜನಿಸ್ಲಿಲ್ಲ ಅಂತಂದ್ರೆ, ಕಾಡಶೆಟ್ಟಿ ಹಳ್ಳಿ ಒಳಗೆ ಜನಿಸ್ಲಿಲ್ಲ ಅಂತಂದ್ರೆ, ಹಾನಗಲ್ ಕುಮಾರಜ್ಜವರು ಜೋಯಿಷರ ಹಳ್ಳಿ ಜನಿಸ್ಲಿಲ್ಲ ಅಂತಂದ್ರೆ ಈ ಕಾವ್ಯ ಸಂಕುಲವನ್ನು ಕಾಣ್ತಾ ಇದ್ದಿಲ್ಲ, ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಕಾಣ್ತಿದ್ದಿಲ್ಲ, ಪುಟ್ಟಯ್ಯಜ್ಜವ್ರನ್ನ ಕಾಣ್ತಿದ್ದಿಲ್ಲ, ಕಲಾವಿದರನ್ನ, ಶಾಸ್ತ್ರಿಗಳನ್ನ, ಸಂಗೀತಗಾರನ ಯಾರು ಕೂಡ ಕಾಣ್ತಿದ್ದಿಲ್ಲ. ಎಷ್ಟೋ ಮಂದಿ ಕಲಾವಿದರು ಇನ್ನೊಬ್ಬರ ಮನೆಯೊಳಗೆ ಮುಸ್ರಿ ತುಳಿಬೇಕಾಕಿತ್ತು, ಬಸ್ ಸ್ಟ್ಯಾಂಡ್ ಒಳಗೆ ಭಿಕ್ಷೆ ಬೇಡಬೇಕಾಕಿತ್ತ. ಕಾರಣ ಅಂದೊಂದು ಸಮಯದೊಳಗೆ ಹಾನಗಲ ಕುಮಾರಪ್ಪ ಆ 2 ಕಣ್ಣಿಲ್ಲದ ಮಕ್ಕಳನ್ನ ಕರ್ಕೊಂಡು ಬಂದು ತನ್ನ ಜೋಳಿಗೆ ಹಾಕ್ಕೊಳ್ಳಿಲ್ಲ ಅಂತಂದ್ರೆ ಇವತ್ತಿದು ಯಾವುದೂ ಕೂಡ ಕಾಣ್ತಿದ್ದಿಲ್ಲ. ಭವ್ಯವಾಗಿರ್ತಕ್ಕಂಥ ಸಂಗೀತ, ಈ ಒಂದು ಶಿವಯೋಗ ಮಂದಿರ, ಅರಮನೆ, ಗುರುಮನೆ ಭವ್ಯವಾಗಿ ಬೆಳೆದದೆ ಅಂತಂದ್ರೆ, ಒಂದು ದೊಡ್ಡದಾಗಿರ್ತಕ್ಕಂಥ ಆಲದ ಮರ ಐತೆ ಅಂತಂದ್ರೆ ಆ ಆಲದ ಮರ ನಿಂತಿರೋದು ಎದ್ರ ಮ್ಯಾಗ ಅಂತಂದ್ರೆ ಕೆಳಗಿರ್ತಕ್ಕಂಥ ಬೇರಿನ ಮೇಲೆ. ಹಂಗೆ ಎಲ್ಲ ಕಾವ್ಯ ಸಂಕುಲ, ಈ ಸಂಗೀತಗಾರರು, ಪ್ರವಚನಕಾರರು, ಕಲಾವಿದರು ಎದ್ರ ಮೇಲೆ ಅಂತಂದ್ರೆ ಹಾನಗಲ್ಲ ಕುಮಾರಪ್ಪನ ನೆರಳಿನ ಮೇಲೆ. ಕಾರಣ ಇದಕ್ಕೆಲ್ಲವೂ ಕೂಡ ಆಲದ ಮರ ಯಾರು ಅಂದ್ರೆ ಹಾನಗಲ ಕುಮಾರ ಮಹಾಸ್ವಾಮಿ ಅಂತಕ್ಕಂಥ ಮಾತನ್ನ ನಾವೆಂದೂ ಕೂಡ ಮರಿಬಾರ್ದು ತಾಯಿ. ಅಂತಹ ಕುಮಾರ ಮಹಾಸ್ವಾಮಿಯವರ 158ನೇ ಜಯಂತಿ ಈ ವರ್ಷ ನಮ್ಮಲ್ಲಿ ಬಂದಿರೋದ್ರಿಂದ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಗವಾಯಿಗಳು 2 ನುಡಿ ಓದ್ತಾರೆ. ತದನಂತರ ಪುರಾಣ ಬೆಳಕು ಮುಂದೆ ಸಾಗೋಣ. ಹಾನಗಲಪ್ಪನ ಪುರಾಣವನ್ನು ಬರೆದಿದ್ದು 22 ಸಂದಿದೆ. ಅದರೊಳಗೆ 18 ಸಂಧಿ ದ್ಯಾಂಪುರದ ಚೆನ್ನ ಕವಿಗಳು ಬರೆದಿದ್ದಾರೆ. ಉಳಿದ 4 ಸಂಧಿ ಪೂಜ್ಯ ಗುರುಗಳು ಬರೆದಿದ್ದಾರೆ, ಪುಟ್ಟಯ್ಯಜ್ಜವರು ಅಂತಕ್ಕಂಥ ಮಾತನ್ನು ತಿಳಿಸಿ ನೆನಪಿರಲಿ ತಾಯಿ. ಹಾನಗಲ್ ಕುಮಾರಜ್ಜವರ ಚರಿತ್ರೆಯನ್ನು ಬರೀಬೇಕಾದ್ರೆ ಶಿವಯೋಗ ಮಂದಿರ ಕಟ್ಟುವುದಕ್ಕಾಗಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಭಿಕ್ಷೆಗೆ ಹೋಗಿದ್ರು. ದ್ಯಾಂಪುರದ ಚೆನ್ನ ಕವಿಗಳು ಕೂಡ ಬಹಳ ಪ್ರೀತಿಯಿಂದ ಹಾನಗಲಪ್ಪನನ್ನು ಬರಮಾಡ್ಕೊಳ್ತಾರೆ. ಕುಮಾರ ಮಹಾಸ್ವಾಮಿಗಳ ಬಗ್ಗೆ ಬಂದಂಥ ಸಮಯದೊಳಗೆ ಭಾಳ ಚಂದವರು ಹಾಡನ್ನು ಹಾಡ್ತಾರೆ. ಹಾಡಬೇಕಾದ್ರೆ ಹಾನಗಲಪ್ಪ ಅವರು ಅಂದರು, ಬ್ಯಾಡ್ರಪ್ಪ ನನ್ನ ಬಗ್ಗೆ ಹಾಡಬೇಡ್ರಿ, ಈ ನಾಡಿನೊಳಗೆ ಭಾಳ ದೊಡ್ಡ ದೊಡ್ಡ ಮಹಾತ್ಮರಿದ್ದಾರೆ, ಅತನಿಯ ಮುರುಗೇಂದ್ರ ಶಿವಗಳಂತವರು ಭಾಳ ದೊಡ್ಡ ದೊಡ್ಡ ಮಹಾತ್ಮರಿದ್ದಾರೆ, ಅವ್ರ ಬಗ್ಗೆ ಬರೀರಿ, ಅವ್ರ ಬಗ್ಗೆ ಹಾಡ್ರಿ, ನನ್ನ ಬಗ್ಗೆ ಹಾಡಬೇಡ್ರಿ, ನನ್ನ ಬಗ್ಗೆ ಬರಿಬೇಡ್ರಿ ಅಂತ ತಿಳ್ಕೊಂಡಿದ್ರು. ಯಾಕೆ ತಮಗಾಗಿ ಏನನ್ನು ಕೂಡ ಬಯಸಿದವರಲ್ಲ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು. ಆದರೂ ಕೂಡ ಅವ್ರದ್ದೊಂದು ಆಶೆ ಏನು ಅಂತಂದ್ರೆ ಬರಿಬೇಕಂತ ತಿಳ್ಕೊಂಡ ಆಶೆ ಇದ್ದಾಗ ಹಾನಗಲ್ ಅಪ್ಪನವರು ಇರುವಂಥ ಸಮಯದೊಳಗೆ ಒಟ್ಟ ಬರ್ದಿದ್ದಿಲ್ಲ. ಹಾನಗಲ್ ಮಹಾಸ್ವಾಮಿಗಳು, ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಲಿಂಗೈಕ್ಯರ ಆದ್ಮೇಲೆ ಭಾಳ ಮಡಿವುಡಿಯಿಂದ, ಅದು ಪಕ್ಕಾ ಮಡಿಯಿಂದ ಅವರು ಕುಮಾರ ಮಹಾಸ್ವಾಮಿಗಳವರ ಹಾನಗಲ್ ಅಪ್ಪನವರ ಪುರಾಣ ರಚನೆ ಮಾಡಬೇಕಾದ್ರೆ ವರ್ಷ ಶಿವರಾತ್ರಿ ದಿವಸ ಜಾತ್ರೆ ಮಾಡ್ತಾರೆ, ಶಿವಯೋಗ ದಿವಸ. ಹಾನಗಲ್ ಕುಮಾರಜ್ಜವರು ಎಂದೂ ಕೂಡ ನನ್ನ ಬಗ್ಗೆ ಹೊಗಳಬೇಡಪ್ಪ, ಇದೇ ಪ್ರಥಮ ಇದೆಲ್ಲ ಕೊನೆದ್ದು, ನನ್ನ ಬಗ್ಗೆ ಹೊಗಳಬೇಡ, ಯಾಕಂದ್ರೆ ಹೊಗಳಿ ನನ್ನ ಮುಂದೆ ತ್ರಾಸಾಗತ್ತಮ್ಮ, ಹೊಗಳಬೇಡ ಅಂತ ತಿಳ್ಕೊಂಡು ಹೇಳಿದರು. ಆದರೆ ದ್ಯಾಂಪುರ ಚೆನ್ನ ಕವಿಗಳು ವಿಚಾರ ಮಾಡ್ತಾರೆ, ಈ ನಾಡಿನೊಳಗೆ ಹೌದು ಅಂತ ತಿಳ್ಕೊಂಡು ಭಾಳ ದೊಡ್ಡ ದೊಡ್ಡ ಮಠಾಧೀಶರು, ಪೂಜ್ಯರು, ಮಹಾತ್ಮರದಾರ ಅಂತಂದ್ರೆ ಈ ಹಾನಗಲ್ ಕುಮಾರಪ್ಪನವರ ಪ್ರೀತಿ ಶಿಷ್ಯನಾಗಿ ಅವರ ಬಗ್ಗೆ ಬರಲಿಲ್ಲ ಅಂತಂದ್ರೆ ನನ್ನ ಜೀವನ ಇದ್ದು ಕೂಡ ವ್ಯರ್ಥ ಅಂತ ತಿಳ್ಕೊಂಡು ಹಾನಗಲ್ ಕುಮಾರ ಮಹಾಸ್ವಾಮಿ ಪುರಾಣ ಬರೆದವ್ರು ಯಾರು ಅಂತಂದ್ರೆ ದ್ಯಾಂಪುರ ಚೆನ್ನ ಕವಿ ಅಂತಕ್ಕಂಥ ಮಾತನ್ನು ನೆನಪಿಟ್ಟು ತಾಯಿ. ಇರೋದು 22 ಸಂಧಿ ಅಂದರೂ ಕೂಡ ಇದನ್ನು ಹೇಳಾಕ ಕನಿಷ್ಠ ಪಕ್ಷ 3 ತಿಂಗಳಾದರೂ ಕೂಡ ಸಾಲಂಗಿಲ್ಲ. ಆದರೆ 11 ದಿನಗಳೊಳಗನೆ ತಮಗೆ ಹಾನಗಲ್ ಕುಮಾರಪ್ಪನವರ ಜೀವನ ದರ್ಶನ ಪ್ರವಚನವನ್ನು ತಮ್ಮ ಗಮನಕ್ಕೆ ತಮಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ನಮ್ಮ ಈ ಜಯಂತಿ ಮಹೋತ್ಸವ ಸಮಿತಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತಾ